ಎಲ್ಲ ಮುಖಂಡರಿಗೂ ಮತ್ತು ನಮ್ಮ ಎಲ್ಲರಿಗೂ ಕೂಡ ಈ ಶಾಂತಿ ಸಭೆಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಚನ್ನಗಿರಿ ಪೊಲೀಸ್ ಠಾಣೆ ವತಿಯಿಂದ ಬಕ್ರೀದ್ ಹಬ್ಬದ ಪ್ರಯುಕ್ತ ಚನ್ನಗಿರಿ ಉಪವಿಭಾಗ ಮಾನ್ಯ ಡಿಎಸ್ಪಿ ರುದ್ರಪ್ಪನವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಶಾಂತಿ ಸಭೆಯಲ್ಲಿ ವೀರೇಶ್ ಸರ್ ಹಾಗೂ ಜಾಮಿಯಾ ಮಸೀದಿ ಅಧ್ಯಕ್ಷರು ಫಾಜಿಲ್ ಸಾಬ್, ಜಬೀವುಲ್ಲಾ, ಸರ್ದಾರ್ ಅಹಮದ್, ಕದೀರ್, ಪುರಸಭೆ ಸದಸ್ಯರಾದ ಸೈಯದ್ ಗೌಸ್ಪೀರ್, ಸೈಯದ್ ತನ್ವೀರ್, ಯೂತ್ ಪ್ರೆಸಿಡೆಂಟ್ ಅನಸ್ ಅಫ್ತಾಬ್, ಇಸ್ಮಾಯಿಲ್, ಬದ್ರು ಸಾಬ್, ಡಿಎಸ್ಎಸ್ ಮಂಜಣ್ಣ ಮುಂತಾದವರು ಭಾಗವಹಿಸಿದ್ದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ಮುಖ್ಯವಾಗಿ ಬಕ್ರೀದ್ ಹಬ್ಬದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು. ನಂತರ ನಮ್ಮ ಡಿಎಸ್ಪಿ ಸಾಹೇಬ್ರವರು ಬಕ್ರೀದ್ ಹಬ್ಬದಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಕೈಗೊಳ್ಳಬೇಕಾದಂತಹ ಕ್ರಮಗಳು ಮತ್ತೆ ಹಬ್ಬವನ್ನ ಯಾವ ರೀತಿ ಶಾಂತ ರೀತಿಯಿಂದ ಆಚರಿಸುವ ಬಗ್ಗೆ ತಮ್ಮನ್ನ ಕುರಿತು ಉದ್ದೇಶಿಸಿ ಮಾತನಾಡ್ತಾರೆ. ಅದಕ್ಕಿಂತ ಮೊದಲು ತಾವು ಗ್ರಾಮದವರು ತಮ್ಮ ಹಬ್ಬದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೇಕು. ಯಾವ ರೀತಿ ಹಬ್ಬ ಆಗುತ್ತೆ, ಬೇರೆ ಯಾವ ರೀತಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಆ ಸಾಧಕ ಬಾಧಕಗಳನ್ನ ತಾವು ತಿಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮುಖಂಡರನ್ನೆಲ್ಲ ಕೇಳ್ಕೊಳ್ತೇನೆ. ಮತ್ತು ಎಲ್ಲ ಮುಖಂಡರಲ್ಲಿ ಎಲ್ಲ ಸಮಾಜದ ಹಿರಿಯರಲ್ಲಿ ತಾವೆಲ್ಲ ಹೇಳಿದಿರಿ. ವರ್ಷ 4 ತಿಂಗಳಿಂದ ಈಗ ಬಂದು 4 ತಿಂಗಳಾಯ್ತು. ಪರಿಚಯ ಕೂಡ ಆಗಿದೆ. ಎಲ್ಲರೂ ಕೂಡ ಶಾಂತಿಯನ್ನು ಬಯಸುವಂತ ಜನನೇ ಚನ್ನಗಿರಿಯಲ್ಲಿ. ಅದಕ್ಕೆ ಈಗ ತಾತಗಳಿದ್ರು, ಅಕ್ಕಂದಿದ್ರು, ನಾವಿದೀವಿ. ನಾಳೆ ಮೊಮ್ಮಕ್ಕಳೆಲ್ಲ ಬಾಳ್ಬೇಕಂದ್ರೆ ಶಾಂತಿ ಸೌಹಾರ್ದತೆಯನ್ನು ಉಳಿಸ್ಕೊಂಡು ಹೋಗ್ಬೇಕು. ಈಗಿನ ಪೀಳಿಗೆಗೆ ಒಳ್ಳೆಯ ಸಂದೇಶವನ್ನು ಕೊಡ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿ ನಮ್ಮ ಎಲ್ಲ ಸಂವಿಧಾನಬದ್ಧವಾದ ಕರ್ತವ್ಯಗಳನ್ನ, ಹೊಣೆಗಾರಿಕೆಗಳನ್ನ, ಇಟ್ಟುಗಳನ್ನ ನಾವು ಅದೆಲ್ಲ ಮಾಡ್ಕೊಂಡು ಹೋದ್ರೆ ಎಲ್ಲ ಕೂಡ ಶಾಂತವಾಗಿರ್ತೀವಿ. ಅದೇ ರೀತಿ ಈಗ ಬಕ್ರೀದ್ ಹಬ್ಬ ಬಂದಿದೆ. ಹಾಗಾಗಿ ಬಕ್ರೀದ್ ಹಬ್ಬ ಕೂಡ ಎಲ್ಲರೂ ಸೇರಿ ನಾವು ಪ್ರತಿ ವರ್ಷ ಏನ್ ಬಂದೋಬಸ್ತ್ ಕೊಡ್ತಾ ಇದ್ವಿ ಅದೆಲ್ಲ ಮಾಡ್ತೀವಿ. ನೀವು ಕೂಡ ಅದೇ ರೀತಿ ಸಮಾಜವರೆಲ್ಲ ಸಹಕಾರ ಕೊಟ್ಟು ಆದ್ರೆ ಕೆಲವು ಪಿಲಿಗೆರೆಗಳಿರ್ತಾರೆ, ಆ ಹುಡುಗರು ನೀವೇ ಮೆಂಟೇನ್ ಮಾಡಬೇಕು ಮಾಡ್ಕೊಂಡು. ಮತ್ತೆ ಇನ್ನೂ ಒಂದು ಕಿವಿಮಾತು ಏನು ಅಂತಂದ್ರೆ, ಕೆಲವು ಹುಡುಗರು ಯುವಕರಲ್ಲಿ ಗಾಂಜಾ ಹೋಳಿ ಜಾಸ್ತಿ ಆಗಿದೆ. ಬರೀ ನಿಮ್ದೊಂದೇ ಸಮಾಜ ಅಂತಲ್ಲ, ಎಲ್ಲರಲ್ಲೂ ಎಲ್ಲ ಸಮಾಜದಲ್ಲಿ ಕೂಡ ಈಗ ಬಹಳಷ್ಟು ನಾವೇನು ಹೊಡೆದಾಟ ಕೇಸ್ ಆಗುತ್ತೆ. ಅವಾಗ ಅವ್ರಿಗೆ ಮೆಡಿಕಲ್ ಮಾಡಿಸಿದಾಗ ಎಲ್ಲರಿಗೂ ಕೂಡ ಈ ಗಾಂಜಾ ಮತ್ತೆ ಕುಡಿದದ್ದು ಒಟ್ಟು ನಶೆ ಇದ್ ಬಗ್ಗೆ ಪಾಸಿಟಿವ್ ಬರ್ತಾ ಇದೆ. ಅದಕ್ಕೆ ನಮ್ಮವ್ರು ಏನಂತಾರೆ, ಅವಾಗ ನೋಡಿದಾಗ ಎಲ್ಲರಿಗೂ ಗೊತ್ತೇ ಇರ್ಲಿಲ್ಲ ನಮ್ಗೆ ಅಂತಾರೆ ಬಹಳ ಜನ. ಅದಕ್ಕಾಗಿ ಕೆಲವು ಹಿರಿಯರು ಏನಂತಾರೆ, ಅವು ಕಿಡಿಗೇಡಿಗಳು ಯಾಕಪ್ಪ ನಮ್ ಸವಾಸ ಬೇಡ ಅಂತೇಳಿ ಅವ್ರು ಉಸಾಬರಿಗೆ ಹೋಗಲ್ಲ. ಹಂಗಾಗ್ಬಿಟ್ರೆ ಏನಾಗುತ್ತೆ, ಅದು ಪೊಲೀಸ್ ಮತ್ತು ಸಮಾಜ ನಡುವೆ ಬಾಂಧವ್ಯ ಕಟ್ಟದಾಗ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲಾ ಸಮಾಜದವ್ರು ಕೂಡ ಹೇಳಿದ್ರೆ ಸಮಾಜದಲ್ಲಿ ಯಾರು ಕಿಡಿಗೇಡಿಗಳಿರ್ತಾರೆ, ಯಾರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ ಅದನ್ನ ತಿಳಿಸಿದ್ರೆ ಅದಕ್ಕೆ ಪರಿವರ್ತನೆಗೆ ಸಾಕಷ್ಟು ನಮ್ಮಲ್ಲಿ ದಾರಿ ಇದೆ. ನಾವೇನು ಒಂದೇ ಅವ್ರಿಗೆ ಕೇಸ್ ಮಾಡಲ್ಲ, ಅವ್ರಿಗೆ ತಿಂತೀವಿ, ಸಾಕಷ್ಟು ರಿಹ್ಯಾಬಿಲಿಟೇಟ್ ಸೆಂಟರ್ಗಳಿದೆ. ಪೊಲೀಸಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಬೇರೆ ಇಲಾಖೆಯಿಂದ ಕೌನ್ಸಿಲರ್ಸ್ ಅಂತ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಅವ್ರು ಎಲ್ಲಾ ಜಿಲ್ಲೆಗೆ ಎಂಪಿಗಳು ಇದ್ದಾರೆ, ಅವರಿಂದ ಕೌನ್ಸಿಲಿಂಗ್ ಮಾಡಿಸ್ತೀವಿ. ಆಮೇಲೆ ಅವರು ಯಾರೋ ತಂದೆ ಪಾಲಕರಿಗೆ ಅವ್ರಿಗೆ ಏನ್ ತೊಂದರೆ ಇದೆ, ಯಾಕಂದ್ರೆ ಕೆಲವೊಬ್ರು ಚಟಕ್ಕಾಗಿ ಮಾಡ್ತಾರೆ, ಕೆಲವೊಬ್ರು ಅವ್ರಿಗಿರುವಂತ ಒತ್ತಡಗಳ ನಿವಾರಣೆಗೆ ಅವ್ರಿಗೆ ಆಗುವಂತ ತೊಂದರೆಗಳನ್ನ ಹೋಗ್ಲಾಡ್ಸ್ಕೊಳ್ಳಿಬೇಕು, ಮರಿಬೇಕು ಅಂತೇಳಿ ಕೆಲವೊಬ್ರು ಮಾಡ್ತಾರೆ. ಕೆಲವೊಬ್ಬರಿಗೆ ಅದರಿಂದ ಆಗುವಂತ ಹಾನಿಗಳು ಗೊತ್ತಿರ್ತದೆ, ಕೆಲವೊಬ್ರು ಗೊತ್ತೇ ಇರಲ್ಲ, ವಜಾ ಅಂತ ಮಾಡ್ತಿರ್ತಾರೆ. ಹಂಗಾಗಿ ಅವನ್ನೆಲ್ಲ ಕೂಡ ತಿಳಿಸಿ ಹೇಳುವಂತದ್ದು ಕೂಡ ಮಾಡ್ತೀವಿ. ಅದಕ್ಕೆ ಚನ್ನಗಿರಿಯಲ್ಲಿ ಕೂಡ ಅಲ್ಲಿ ಕೆಲವು ಏರಿಯಾಗಳಿಗೆಲ್ಲ ಗೊತ್ತಿದೆ. ಆ ಏರಿಯಾಗಳಲ್ಲಿ ರಾತ್ರಿ ಸುಮ್ಮನೆ ಕೂಡ್ತಾರೆ, ನಾವು ಪೊಲೀಸ್ ಜೀಪ್ ಬಂದ್ಕೊಂಡು ಓಡ್ ಹೋಗ್ತಾರೆ, ಮತ್ತೆ ಅಲ್ಲೇ ಬಂದು ಕೂಡ್ತಾರೆ. ಯಾಕಂದ್ರೆ ದಿನ ನೋಡಕ್ ಆಗಲ್ಲ ನಮ್ಗೆ, ಯಾಕಂದ್ರೆ ಕೆಲಸ ಬಾಳಿದೆ, ಏರಿಯಾ ಬಾಳಿದೆ. ಹಂಗಾಗಿ ಅಲ್ಲೇ ನಿಂತು ಅವ್ರಿಗೆ ಕರ್ಕೊಂಡು ನಿಲ್ಲಕ್ ಆಗಲ್ಲ. ಅದಕ್ಕೆ ನಮಗೂ ಎಲ್ಲ ಕೂಡ ಭಾರತೀಯ ಪ್ರಜೆಗಳಾಗಿ ನಮಗೂ ಜವಾಬ್ದಾರಿ ಇದೆ. ನಮಗೂ ಕೂಡ ಸಂವಿಧಾನವಾಗಿ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ. ಬರೀ ಹಕ್ಕುಗಳನ್ನಷ್ಟೇ ಕೊಟ್ಟಿಲ್ಲ, ಅದ್ರ ಜೊತೆಗೆ ಡ್ಯೂಟೀಸ್ ಮತ್ತು ರೆಸ್ಪಾನ್ಸ್. ನಮ್ಮ ಸಮಾಜದ ಮತ್ತೆ ಇತರೆ ಸಮಾಜದವರು ಎಲ್ಲ ಬಂದಿದ್ದೀರಿ. ಎಲ್ಲರಿಗೂ ಅಸ್ಸಲಾಂ ವಲೈಕುಂ. ಈ ಹಬ್ಬ ಈ ವರ್ಷನೇ ಮಾಡ್ತಾ ಇಲ್ಲ, ನಾವು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಎಂತ ಹಬ್ಬ ಆದ್ರೂ ಶಾಂತಿ ಬಯಸೋ ಹಬ್ಬನೇ ಆಗಿರುತ್ತೆ. ಶಾಂತಿ ಬಿಟ್ಟು ಏನು ಮಾಡೋದಿಲ್ಲ. ಈ ಅಶಾಂತಿ ಉಂಟು ಮಾಡೋ ಕೆಲವು
ಸಮಾಜಗಳು ಆಗಿದ್ದಾವೆ. ಆ ಸಮಾಜಗಳು ಎಲ್ಲ ನಮಗೂ ಬೆಂಬಲಿಸ್ಬೇಕು, ನಾವು ಅವ್ರಿಗೆ ಬೆಂಬಲಿಸ್ಬೇಕಂತ ಹೇಳಿದ್ರೆ ಸಾಮ್ಯತೆ ಇರ್ಬೇಕು, ಎಲ್ಲರೂ ಒಂದಾಗಿ ಬದುಕಬೇಕು ಅಂತ. ಆ ಬದುಕಿಗೆನೆ ಈ ದಿನಗಳಲ್ಲಿ ಕೆಲವು ದಿನಗಳ ಆಚರಣೆಗಳು ನೋಡಿದ್ರೆ ಹೆದರಿಕೆ ಆಗ್ತಿತ್ತು, ಯಾರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ಪ್ರತಿ ವರ್ಷ ರಂಜಾನ್ ಬಕ್ರೀದ್ ಬಂದಾಗ ತಾವು ಶಾಂತಿ ಸಭೆಗೆ ಕರೀತೀರಿ. ನಾವು ಶಾಂತಿ ಸಭೆಯಲ್ಲಿ ಯಾವತ್ತೂ ನಿಮ್ಗೆ ಅಡ್ಡ ಹೋಗಿಲ್ಲ. ಅದ್ ನಮ್ ನಡೆ ನುಡಿಯಿಂದಾನು ನಿಮ್ಗೆ ಸಂತೋಷ ಪಡಿಸಿದೀವಿ ನಾವು. ಪೊಲೀಸ್ನವ್ರಿಗಾಗ್ಲಿ ನಮ್ಮ ನೆರೆ ಹೊರೆ ಆಗ್ಲಿ ಎಲ್ಲ ಸಂತೋಷವಾಗಿದ್ದಾರೆ. ಅದೇ ರೀತಿ ಈ ವರ್ಷನೂ ಕೂಡ ನಮ್ದು ಆಚರಣೆಯಲ್ಲಿ ಕುರ್ಬಾನಿ ಅಂತ ಇದೆ, ಬಲಿದಾನ. ಅದು ಇವತ್ತಿಂದ ಅಲ್ಲ, 4,000 ವರ್ಷಗಳಿಂದ ನಡೀತಾ ಇರೋ ಆಚರಣೆ ಅದು. ಅದು ಯಾರಿಂದಾನು ತಪ್ಸಕ್ಕಾಗೋದಿಲ್ಲ, ಅದು ತಪ್ಪೋದೂ ಇಲ್ಲ, ಕೊನೆವರೆಗೂ ನಡೀತಾನೆ ಇರ್ತಿದೆ. ಈ ವರ್ಷನೂ ಕೂಡ ನಾವು ಬಲಿದಾನದಲ್ಲಿ ಬಹಳ ಮರೆಯಿಂದಾನೆ ಮಾಡಿ ಯಾರಿಗೂ ತೊಂದರೆ ಆಗ್ಲಿಲ್ದಂಗೆ ಕುರ್ಬಾನಿ ಮಾಡ್ತೀವಿ ಅಂತ ನಿಮ್ಮ ಮೂಲಕ ಇವತ್ತು ವಾಗ್ದಾನ ಕೊಡ್ತೀವಿ. ನಮ್ಮಿಂದ ಏನಾದ್ರೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ನಮ್ ಸಮಾಜ ಇದೆ, ಅಲ್ಲಿ ಸಮಾಜ ಅಟೆಂಡ್ ಆಗಿ ಎಲ್ಲರಿಗೂ ಬುದ್ಧಿವಾದ ಹೇಳ್ತಿದ್ದೆ. ಪೊಲೀಸ್ನವ್ರಿಗೆ ನಾವು ಕಷ್ಟನೇ ಕೊಡೋದಿಲ್ಲ, ಆ ರೀತಿ ನಡ್ಕೊಳ್ತೀವಿ. ಆದ್ರಿಂದ ನಿಮ್ ಸಹಕಾರ ಯಾವಾಗ್ಲೂ ಬೇಕು, ನಮ್ಗೆ ಯಾವಾಗ್ಲೂ ಬೇಕು. ನೀವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ನಾವು ಮಾತನ್ನ ಮುಗಿಸ್ತೀವಿ. ತ್ಯಾಗ ಬಲಿದಾನದ ಹಬ್ಬ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವೇನ್ ಹೊಸ್ತಾಗಲ್ಲ, ಸುಮಾರು 100,000 ವರ್ಷದಿಂದ ನಡ್ಸ್ಕೊಂಡ್ ಬಂದಂತ ಹಬ್ಬ ಇದು. ಏನು ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಂಡು ಮಾಡ್ಬೇಕು ನಾವು, ಅಷ್ಟೇ ನಮ್ಮ ಕರ್ತವ್ಯ. ಅದಕ್ಕೆ ತಮ್ಮೆಲ್ಲದ ಸಹಮತ ನಮಗ್ ಬೇಕು, ಇದು ಒಂದು ಬಯಸ್ತೀವಿ ನಾವು. ಮತ್ತು ಅದೇ ರೀತಿಯ ಇದುವರೆಗೂ ಯಾವುದೇ ರೀತಿಯಲ್ಲಿ ಅಶಾಂತಿ ಅಂತೂ ಉಂಟು ಮಾಡಲೇ ಇಲ್ಲ, ಮಾಡೋದು ಇಲ್ಲ. ನಮ್ಮ ಜನಾಂಗ ಸಹ ಅರ್ಥ ದುಡುಕಿ ಯಾವತ್ತು ಮಾಡ್ಲಿಲ್ಲ. ಏನೋ ಅದು ಅನವೇರಿ ಕಿಡಿಗೇರಿಗಳು ಯಾರು ಮಾಡಿ ಇರ್ಬೋದು, ಅದಕ್ಕೆ ನಾವು ಯಾವತ್ತು ಸಹಮತ ಕೊಟ್ಟಿಲ್ಲ ಅವ್ರಿಗೆ. ನಾವೇ ಕೂಡ ಹೇಳ್ತೀವಿ ಅಂತಹರ್ನ ನಾವು ದೂರ ಇಡ್ತೀವಿ ಅಂತ ಹೇಳಿ. ಮತ್ತು ಮುಂದೆನೂ ಕೂಡ ಈ ಬರೋ ಹಬ್ಬನೂ ಕೂಡ ಅದೇ ರೀತಿ ಒಳ್ಳೇದಾಗಿ ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ತಮ್ಮದು ಒಂದು ಸಹಕಾರ ಇರ್ಬೇಕು ಅಂತ ಹೇಳ್ತಾ ತಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು. ರಂಜಿ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಪ್ರಾಸ್ತಾವಿಕ ಸ್ವಾಗತ ಠಾಣೆಯ ಸಭೆಗೆ ಎಲ್ಲ ನನ್ನ ಕಿರಿಯ ಸಹೋದರ. ಬಕ್ರೀದ್ ಹಬ್ಬ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನು ಇದೇ ತಿಂಗಳು 28ನೇ ತಾರೀಕು ಗುರುವಾರ ಆಚರಣೆ ಮಾಡ್ತೀವಿ. ತಾಲೂಕಿನ ಇಡೀ ದೇಶಾದ್ಯಂತಾನು 28ನೇ ತಾರೀಕು ಆಚರಣೆ ಮಾಡ್ತೀವಿ. ಹಾಗೆ ಹಬ್ಬ ನಾವು ಮಾಡ್ತೀವಿ. ಹಬ್ಬ ಏನಪ್ಪಾ ಅಂದ್ರೆ ಸುಖ ಶಾಂತಿಗೋಸ್ಕರ ಹಬ್ಬ. ಊರು ಶಾಂತಿಯಾಗಿದ್ರೆ ಹಬ್ಬನೂ ಚೆನ್ನಾಗಿ ಮಾಡ್ಬೋದು. ಹಬ್ಬ ಮಾಡೋದೇನಪ್ಪಾ ಅಂದ್ರೆ ನಾವು ಬೆಳಿಗ್ಗೆ ಮಾಡಿಲ್ಲ, ಎಲ್ಲ ಮಸೀದಿ, ನಮ್ಮ ಎಲ್ಲ ಮಸೀದಿಗಳು, ಬೇಸರ ಮಸೀದಿ, ಎಲ್ಲ ಮಸೀದಿ ಸೇರಿ ನಮಗೆ ಸಮಯ ನಿಗದಿ ಮಾಡ್ತೀವಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಡ್ಬೇಕು, ಎಷ್ಟೊತ್ತಿಗೆ ನಿಲ್ಲಿಸ್ಬೇಕು ಹೇಳಿ ಒಂದು ಸಭೆ ಮಾಡ್ತೀವಿ. ಆಮೇಲೆ ಒಂದ್ ಭಾಗದಿಂದ ಹೆದ್ದಾರಿ 13 ನಿಗಂದ್ರೆ ಒಂದ್ ಸೈಡಿಂದ ನಾವು ಹೋಗ್ತೀವಿ, ಒಂದ್ ಸೈಡಿಂದ ವಾಪಸ್ ಹೋಗ್ತೀವಿ. ನಮ್ಮ ಇಲಾಖೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಅದು ಬ್ಯಾರಿಕೇಡ್ ಆಗಿ ಪ್ರತಿ ವರ್ಷನೂ ಸಹಕಾರ ನಿಮ್ಮ ಇಲಾಖೆಯಿಂದ ಇದೆ, ನಮ್ಮ ಸಮಾಜದಿಂದಾನು ನಿಮ್ ಇಲಾಖೆಗೆ ಸಹಕಾರ ಕೊಡ್ತಾನೆ ಬಂದಿದ್ದೀವಿ. ಮತ್ತೆ ಹಬ್ಬ ಆಚರಣೆ ಮಾಡ್ಕೊಂಡ್ ಬಂದಿದ್ವಿ. ಯಾವುದೇ ಧರ್ಮದಲ್ಲಿ ನಾವು ಅನುಭವಿಸಿದ ಹಬ್ಬ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮ ಹಿರಿಯರ ಮಾರ್ಗದರ್ಶನ, ನಮ್ಮ ಯಜಮಾನಿಗಳು ಎಲ್ಲರೂ ಮಾರ್ಗದರ್ಶನದಲ್ಲಿ ಹಬ್ಬ ಆಚರಣೆ ಮಾಡ್ಕೊಂಡ್ ಬರ್ತೀವಿ. ಈ ಹಬ್ಬ ಏನಂದ್ರೆ 3 ದಿನ ಇರುತ್ತೆ. ರಂಜಾನು 3 ದಿನ ಇರುತ್ತೆ, ಬಕ್ರೀದ್ ಇರುತ್ತೆ. ಇದು ಏನಿದೆ ಅದು ನಾವು ಬೇರೆ ಯಾರಿಗೂ ತೊಂದರೆ ಆಗಿಲ್ಲ, ನಮ್ಮಲ್ಲಿ ನಾವು ಮಾಡ್ಕೊಂಡು ಯಾರಿಗೂ ನೋವಾಗಿದ್ದಂಗೆ ಯಾವುದೇ ಧರ್ಮದವರಿಗೆ ಸಹ ಆಭಾಸ ಆಗ್ಲಿದ್ದಂಗೆ ಆಚರಣೆ ಮಾಡ್ಕೊಂಡು ಮುಂಚೆಯಿಂದ ಬಂದಿದ್ವಿ. ಅವ್ರ ಹಬ್ಬಕ್ಕೆ ನಾವು ನಮಗೆ ಸಹಕಾರ ಇರುತ್ತೆ, ನಮ್ಮ ಹಬ್ಬಕ್ಕೂ ಅವರಿಗೂ ಸಹಕಾರ ಇರುತ್ತೆ, ನಿಮ್ಮ ಇಲಾಖೆನೂ ಸಹಕಾರ ಇರುತ್ತೆ, ನಾವು ನಿಮಗೆ ಸಹಕಾರವನ್ನು ನೀಡ್ತೀವಿ. ಅದೇ ರೀತಿಯಾಗಿ ಗೊಂದೆಗಳಿಗೆ ಆಸ್ಪದ ಇಲ್ಲಂಗೆ ಫೇಸ್ಬುಕ್ ವಾಟ್ಸಪ್ಗಳಿಗೆ ಒಂದ್ ಸ್ವಲ್ಪ ನಮ್ಮ ಹಿರಿಯರೆಲ್ಲ ಹೇಳ್ಬೇಕು, ಏನಾರ ಇಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ನಾವು ಯಾರಿಗೂ ನೋವಾಗ್ಲಿಲ್ಲ, ಯಾರಿಗೂ ಇದಾಗ್ಲಿಲ್ಲ, ಅದರಿಂದಾನೇ ಏನೇನೋ ಸೃಷ್ಟಿ ಆಗುತ್ತೆ. ಅದೆಲ್ಲ ಆಗ್ಲಿದ್ದಂಗೆ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮ ಸಮಾಜದ ಪರವಾಗಿ ವಾಗ್ದಾನ ಮಾಡ್ತೀನಿ. ಹಾಗೂ ನಮ್ಮ ಮುಸಲ್ಮಾನ್ ಬಂಧುಗಳೇ ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂತ ನಮ್ಮ ರುದ್ರಪ್ಪ ಸರ್ ಅವರೇ ಹಾಗೂ ನಮ್ಮ ವೃತ್ತದ
ಸರ್ ಅವರೇ ನಾವು ಈ ಹಬ್ಬಗಳನ್ನ ಮಾಡ್ತಾನೆ ಬರ್ತಾ ಇದೀವಿ ಅಲ್ಲಿಂದ ಇಲ್ಲಿವರೆಗೂ. ಇಲ್ಲಿ ನಮ್ಮ ತಾಲೂಕಲ್ಲಿ ನಡೆಯುವಂತ ಈ ಹಿರಿಯರಾಗ್ಲಿ ಅಥವಾ ಈ ಮುಂದಾಳತ್ವ ವಹಿಸ್ಕೊಂಡಿರುವಂತ ಲೀಡರ್ಗಳಾಗ್ಲಿ ಯಾವುದೇ ಒಂದು ಅಚಾತುರ್ಯ ನಡೆದ್ರು ಅಲ್ಲೇ ಪೊಲೀಸರಿಗೆ ಕೆಲಸ ಕೊಳ್ಳಿದ್ದಂಗೆ ನಾವು ಮುಸ್ಲಿಂ ಏರಿಯಾದಲ್ಲೇ ಮನೆ ಮಾಡಿದೀವಿ. ಎಷ್ಟು ವರ್ಷದಿಂದ 92ನೇ ಇಸ್ವಿಯಿಂದ ನನಗೆ ಗೊತ್ತಿದ್ದಂಗೆ ನಾವು ಮಾವರು ಮಜಿದ್ ಸರ್ಕಲ್ ಅಲ್ಲಿ ಕೋಟೆ ಸರ್ಕಲ್ ಅಂತಾರೆ, ಇನ್ನೊಂದು ಮಜಿದ್ ಸರ್ಕಲ್ ಅಂತಾರೆ, ಅಲ್ಲಿ ಒಂದ್ 5 ವರ್ಷ ಇದ್ವಿ. ಟಿಪ್ಪುನಗರ ಫಸ್ಟ್ ಕ್ಲಾಸ್ ಅಲ್ಲಿ ಇದ್ವಿ ಒಂದ್ 8 ವರ್ಷ. ಅದಾದ ನಂತರ ಟಿಪ್ಪುನಗರ ಸೆಕೆಂಡ್ ಕ್ಲಾಸ್ ಅಲ್ಲಿ ಮನೆ ಮಾಡಿದೀವಿ. ಈಗಲೂ ಆಲಿ ಬಿಟ್ಟಿಂಗ್ ಇದೆ, ನಮ್ಮ ಅಕ್ಕರೊಬ್ರು ಏನಾಗಿದ್ದಾರೆ ಅಲ್ಲೇ ಇದ್ದಾರೆ. ನಾವೆಲ್ಲ ನೋಡ್ತಾ ಇರ್ತೀವಿ. ಅದು ಯಾವ್ದೋ ಒಂದು ಕಡೆ ಎಲ್ಲೋ ಯಾವ್ದೋ ಒಂದು ಅಚಾತುರ್ಯ ನಡೀತಿತ್ತೆ, ಅದು ವಿಷಯಕ್ಕೆ ಸಂಬಂಧ ಇಲ್ಲದ್ದು, ಯಾರ ಹುಡುಗರುಗಳು ಮಾಡ್ಕೊಳ್ಳೋ ಅಂತದ್ದು. ಯಾರು ಹಿರಿಯರು ಗೊತ್ತಿರೋ ಅಂತಾರು ಇಲ್ಲಿವರೆಗೂ ನಡೆದಿರೋದಂತ ಅಂತ ಅಚಾತುರ್ಯಗಳು ನಾವು ನೋಡಿಲ್ಲ. ಹಾಗಾಗಿ ನಾವು ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ಅಣ್ಣ ತಮ್ಮಗಳ ತರನೇ ಬದುಕ್ತಾ ಇದ್ದಾರೆ. ಅದೇ ರೀತಿ ಈ ರಕ್ಷಣಾ ಇಲಾಖೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಸಹಕಾರ ಕೊಡ್ತಾ ಬರ್ತಾರೆ. ಯಾವ್ದೇ ಒಂದು ಅಂತ ನಡೆದ್ರೆ ಹಿರಿಯರ್ ಕರೆದು ಎಷ್ಟೋ ಪಂಚಾಯತ್ಗಳು ಮಾಡಿದ್ದಾರೆ. ಆ ಸ್ಟೇಷನ್ ಅಲ್ಲಿ ನಾವು ಕೂಡ ಭಾಗವಹಿಸಿದೀವಿ. ಹಾಗೆ ಈ ಒಂದು ಹಬ್ಬವನ್ನ ಎಲ್ಲರೂ ಸೇರಿ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಸಭೆಗೆ ಆಗಮಿಸುವಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಒಂದೆರಡು ಮಾತುಗಳ ಅವಕಾಶ ಕೊಟ್ಟಾಗ ಅಧ್ಯಕ್ಷರಿಗೆ ಬಂದು ನನ್ನ ಗೊತ್ತಾಗಲ್ಲ. ದಯವಿಟ್ಟು ಅದರಿಂದ ಎಲ್ಲರೂ ತಿಳಿಸ್ಕೊಡ್ಬೇಕು ನಾವು ಉದ್ದೇಶದಿಂದ ಸಾಹೇಬ್ರು ಅದನ್ನ ತಿಳಿಸಿದ್ದಾರೆ. ಅದನ್ನ ತಮ್ಮ ಸಹಕಾರ ಎಲ್ಲರೂ ಕೊಡ್ಬೇಕು. ನಮ್ಮ ಹುಡುಗ ಬೇಡ ಏನೋ ಮಾಡಾಗುತ್ತೆ, ಪೊಲೀಸಿಂದ ಏನೋ ಕೇಸ್ ಆಗ್ಬಿಡುತ್ತೆ, ಏನೋ ಆಗುತ್ತೆ, ಆತರ ಏನಿರಲ್ಲ. ತಾವ್ ಈ ತರ ತಿಳಿಸಿ ಮಾಡ್ತಿದಂತ ಅಡಿಕ್ಷನ್ ನಾವು ಕೇಸ ಎಲ್ಲದೂ ಕೇಸಿಂದನೇ ಪರಿಹಾರ ಆಗುತ್ತೆ ಅಂತ ಇರಲ್ಲ. ಕೆಲವು ಸಂದರ್ಭದಲ್ಲಿ ಕೇಸನ್ನ ಅಥವಾ ಪ್ರಕರಣವನ್ನ ಕೋರ್ಟಿಂದ ಹೊರಗಿಟ್ಟು ಕೂಡ ನಾವು ಬಗೆಹರಿಸಂತ ಸಂದರ್ಭಗಳು ಇರ್ತವೆ. ಅಂತ ವಿಚಾರಗಳಿದ್ದಾಗ ಸೂಕ್ಷ್ಮ ನಮಗೆ ಬಂದ್ರೆ ಅದನ್ನ ನಾವು ಯಾವುದೇ ಪ್ರಕರಣ ದಾಖಲಿಸ್ದಂಗೆ ಅವ್ರಿಗೆ ಏನು ಬಂದು ಪರಿವರ್ತನೆ ಮಾಡ್ಲಿಕ್ಕೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಈಗ ನಮಗೆ ಮಾಡ್ಲಿಕ್ಕೆ ಸರ್ಕಾರದಿಂದನೇ ಕೂಡ ಒಂದು ಸನ್ಮಿತ್ರ ಅಂತ ಹೇಳಿ ನಮಗೆ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಇದೆ, ಯಾವ್ಯಾವ ರೀತಿ ಮಾಡ್ಬೇಕು ಅಂತ. ಎಸ್ಪೆಷಲಿ ಅದ್ರ ಬಗ್ಗೆ ತುಂಬಾ ಸರ್ಕಾರನೂ ಒತ್ತು ಕೊಡ್ತಾ ಇದೆ. ಅದರಿಂದ ತಮ್ಮ ಎಲ್ಲರ ಸಹಕಾರ ಬೇಕು ಅಂತ ಹೇಳಿ ಮತ್ತೆ ಇದುವರೆಗೆ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ. ಅದೇ ರೀತಿ ಶಾಂತಿ ಸಭೆಗೆ ನಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ಈ ದಿನದ ಸಭೆಯನ್ನು ಮುಕ್ತಾಯ